ನಮಸ್ಕಾರ. ನಾನು ಜ್ಯೋತಿ ಪುರಾಣಿ. ನಾನು ನಿಮಗೆ ಇವತ್ತು ಗಂಗಾ ಸಪ್ತಮಿಯ ಮಹತ್ವದ ಬಗ್ಗೆ ಹೇಳುತ್ತೇನೆ ಹಾಗೂ ಗಂಗಾ ಸಪ್ತಮಿಯ ಆಚರಣೆ ಬಗ್ಗೆ ನೋಡೋಣ. ಹಾಗೂ ಗಂಗಾದೇವಿ ಭೂಮಿಗೆ ಬಂದ ಒಂದು ಪೌರಾಣಿಕ ಕಥೆ ಕೇಳೋಣ. ಗಂಗಾ ಸಪ್ತಮಿ ಇದು ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದಾಗಿದೆ. ಈ ದಿನವನ್ನು ಗಂಗಾದೇವಿ ಭೂಮಿಗೆ ಬಂದ ದಿನವಾಗಿದೆ. ಗಂಗಾ ಸಪ್ತಮಿ ವೈಶಾಖ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಎಂದು ಆಚರಿಸಲಾಗುತ್ತದೆ. ಈ ದಿನ ಗಂಗಾದೇವಿ ಶಿವನ ಜಟೆಯಿಂದ ಹೊರಬಂದು ಭೂಲೋಕಕ್ಕೆ ಬಂದಳು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ದಿನ ವಿಶೇಷವಾಗಿ ಭಕ್ತರು ಗಂಗಾ ಸ್ನಾನ ಮಾಡುತ್ತಾರೆ, ಗಂಗಾ ಆರತಿ ಮಾಡುತ್ತಾರೆ ಹಾಗೂ ಮನೆಯಲ್ಲಿ ಇದ್ದರೂ ಗಂಗೆಯನ್ನು ಸ್ಮರಿಸಿ ಗಂಗೆಯ ಪೂಜೆ ಮಾಡಿದರೂ ಪುಣ್ಯ ಸಿಗುತ್ತದೆ. ಮನೆಯಲ್ಲಿ ಕೂಡ ಗಂಗಾದೇವಿಯ ಪೂಜೆ ಮಾಡಬಹುದು. ಒಂದು ತಂಬಿಗೆಯಲ್ಲಿ ನಮ್ಮ ಮನೆಯಲ್ಲಿದ್ದ ನೀರಿನಿಂದ ಬೋರ್ವೆಲ್ ಅಥವಾ ಬಾವಿಯ ನೀರಿನಿಂದ ತಂಬಿಗೆಯನ್ನು ತುಂಬಿ ಗಂಗಾ ಪೂಜೆಯನ್ನು ಮಾಡಬಹುದು. ಈಗ ಗಂಗಾದೇವಿ ಭೂಮಿಗೆ ಬಂದ ಪೌರಾಣಿಕ ಕಥೆ ಕೇಳೋಣ. ಇದು ಭಗೀರಥ ಎಂಬ ರಾಜನು ಇದ್ದನು. ಅವನು ಸೂರ್ಯವಂಶದ ಮಹಾನ ರಾಜನು. ಭಗೀರಥನ ಪೂರ್ವಜರು ಶಾಪದಿಂದ ಭಸ್ಮವಾಗಿದ್ದರು. ಅವರ ಆತ್ಮಗಳಿಗೆ ಮೋಕ್ಷ ಸಿಗಲಿಲ್ಲ. ಇದನ್ನು ನೋಡಿ ಭಗೀರಥನು ದುಃಖಗೊಂಡನು. ಅವರ ಆತ್ಮಗಳಿಗೆ ಶಾಂತಿ ದೊರಕಲು ಗಂಗೆಯನ್ನು ಭೂಲೋಕಕ್ಕೆ ತರಬೇಕೆಂದು ನಿರ್ಧರಿಸಿದನು. ರಾಜ ಭಗೀರಥನು ಭಾರಿ ತಪಸ್ಸನ್ನು ಮಾಡಿದನು. ದೇವರನ್ನು ಸಂತೋಷಪಡಿಸಿದನು. ಮೊದಲಿಗೆ ಅವನು ಬ್ರಹ್ಮದೇವರನ್ನು ಪ್ರಾರ್ಥಿಸಿದನು. ಬ್ರಹ್ಮನು ಹೇಳಿದರು, ಗಂಗೆಯು ಭೂಮಿಗೆ ಬಂದರೆ ಅವಳ ಪ್ರವಾಹ ಭೂಮಿ ತಾಳಲಾರದು. ಆದುದರಿಂದ ನೀನು ಶಿವನ ಹತ್ತಿರ ಹೋಗು ಎಂದು ಬ್ರಹ್ಮದೇವರು ಹೇಳುತ್ತಾರೆ. ಆಮೇಲೆ ಭಗೀರಥನು ಶಿವದೇವರನ್ನು ತಪಸ್ಸಿನಿಂದ ಸಂತೋಷಪಡುತ್ತಾನೆ. ಆವಾಗ ಶಿವನು ಗಂಗೆಯನ್ನು ತನ್ನ ಜಟೆಯಲ್ಲಿ ಹಿಡಿದು ಅವಳ ವೇಗವನ್ನು ಕಡಿಮೆ ಮಾಡಿ ಭೂಮಿಗೆ ಬಿಡಲು ಒಪ್ಪಿದ್ದನು. ಭಗೀರಥನು ಗಂಗೆಯನ್ನು ತನ್ನ ಪೂರ್ವಜರ ಆಸ್ತಿಗಳ ಕಡೆಗೆ ಕರೆದುಕೊಂಡು ಹೋದನು. ಗಂಗೆಯ ಜಲದಿಂದ ಭಗೀರಥನ ಪೂರ್ವಜರಿಗೆ ಮೋಕ್ಷ ಸಿಕ್ಕಿತ್ತು. ಇದರಿಂದಲೇ ಗಂಗೆಯನ್ನು ಭಗೀರಥಿ ಎಂದು ಕೂಡ ಕರೆಯುತ್ತಾರೆ. ಗಂಗಾ ನದಿಯನ್ನು ದೇವಿಯಾಗಿ ಪೂಜಿಸಲಾಗುತ್ತದೆ. ಈ ದಿನ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಹಾಗೂ ಪಿತೃಗಳ ಶಾಂತಿಗಾಗಿ ಈ ದಿನ ತರ್ಪಣ ಮಾಡುವುದು ಅತ್ಯಂತ ಪುಣ್ಯಕರ. ಈ ದಿನ ಜೀವನದಲ್ಲಿ ಶುದ್ಧತೆ, ಶಾಂತಿ ಮತ್ತು ಮೋಕ್ಷವನ್ನು ನೀಡುವ ದಿನವೆಂದು ಹೇಳಲಾಗಿದೆ. ಭಾರತದ ಪ್ರಮುಖ ತೀರ್ಥಕ್ಷೇತ್ರಗಳಾದ ಹರಿದ್ವಾರ, ವಾರಣಾಸಿ ಮತ್ತು ಗಂಗೋತ್ರಿಗಳಲ್ಲಿ ಈ ದಿನ ವಿಶೇಷ ಉತ್ಸವಗಳು ನಡೆಯುತ್ತವೆ. ಶಿವನ ಸಹಾಯದಿಂದ ಗಂಗೆಯ ಆಗಮನವು ದೇವರ ಕೃಪೆಯ ಮಹತ್ವವನ್ನು ತೋರಿಸುತ್ತದೆ. ಇದರಿಂದಲೇ ಭಗೀರಥ ಪ್ರಯತ್ನ ಎಂಬ ಪದಪ್ರಯೋಗ ಬಂದಿದೆ. ಅಂದರೆ ಅಸಾಧ್ಯವಾದುದನ್ನು ಸಾಧಿಸುವ ಮಹಾ ಪ್ರಯತ್ನ. ಭಗೀರಥನ ಕಥೆ ನಮಗೆ ಯಾವ ಪರಿಸ್ಥಿತಿಯಲ್ಲಾದರೂ ಧೈರ್ಯ ಮತ್ತು ಭಕ್ತಿಯಿಂದ ಕೆಲಸ ಮಾಡಿದರೆ ಯಶಸ್ಸು ಖಚಿತ ಎಂಬ ಸಿಗುತ್ತದೆ ಎಂದು ತೋರಿಸುತ್ತದೆ. ಇದು ಗಂಗಾ ಸಪ್ತಮಿಯ ಮಹತ್ವ ಮತ್ತು ರಾಜ ಭಗೀರಥನ ಕಥೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.